ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪೀಲ್ ಡೈರೀಸ್ ಚಾನಲ್ಗೆ. ನಾನಿವತ್ತು ಬೆಳಗ್ಗೆನೇ ಬೇಗ ಕೆಲಸ ಮುಗಿಸಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಮಶ್ರೂಮ್ ಮಸಾಲ ಮತ್ತು ಚಪಾತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ಗಾಯ್ಸ್, ನಾನಿವತ್ತು ಮಶ್ರೂಮ್ ಗ್ರೇವಿಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ತೆಂಗಿನಕಾಯಿ, ಸ್ವಲ್ಪ ಕಾಜು, ಗರಂ ಮಸಾಲೆ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇಲ್ಲಿ ಗರಂ ಮಸಾಲೆ ಪೌಡರ್, ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಹಾಗೆ ಧನಿಯಾ ಪೌಡರು, ಕಸೂರಿ ಮೇಥಿ, ಸ್ವಲ್ಪ ಬಿರಿಯಾನಿ ಹಾಕುವಂಥ ಎಲೆಯನ್ನು ತೊಗೊಂಡಿದ್ದೀನಿ. ನಂತರ ಮಶ್ರೂಮ್ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಈಗ ಮಿಕ್ಸರ್ ಜಾರಿಗೆ ಏನೆಲ್ಲ ಹಾಕ್ಕೊಳ್ತೀನಿ ಅಂದರೆ ಮೊದಲಿಗೆ ಇದನ್ನೆಲ್ಲ ಹಾಕ್ಕೊಳ್ತೀನಿ. ಆಮೇಲೆ ಒಂದು 3 ಈರುಳ್ಳಿ ತೊಗೊಂಡಿದ್ದೆ, ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಡ್ತೀನಿ. ಹಸಿಯಾಗಿರೋದನ್ನೇ, ಏನು ಹುರಿಬೇಕಂತಿಲ್ಲ, ಪಟ ಅಂತ ಮಾಡುವಂಥ ಇದು. ಗೈಸ್, ನಾನೀಗ ಮಿಕ್ಸರ್ಗೆ ಹಾಕ್ಕೊಳ್ತೀನಿ ಮಸಾಲೆಯನ್ನು. ಆಮೇಲೆ ಪಾತ್ರೆ ಬಿಸಿ ಇಟ್ಕೊಂಡು ಮಶ್ರೂಮ್ ಗ್ರೇವಿ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಸಣ್ಣಗೆ ಮಾಡ್ತೀನಿ. ಗೈಸ್, ಇದೇ ಸೇಮ್ ಮಸಾಲೆಯನ್ನು ನಾವು ಪನ್ನೀರ್ ಗ್ರೇವಿ, ಬಟಾಟೆಗೆ, ಸಾರಿಗೆ ಎಲ್ಲ ಹಾಕ್ಕೊಳ್ಬೋದು. ಬನ್ನಿ ಗೈಸ್, ಈಗ ಮಡಿಕೆ ಬಿಸಿ ಮಾಡ್ಕೊಳ್ತೀನಿ. ಸ್ಟವ್ ಆನ್ ಮಾಡಿ ಇದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ. ಗೈಸ್, ಎಣ್ಣೆ ಬಿಸಿ ಆಗಿದೆ. ಬಳಕೆ ಇದೆರಡು ಬಿರಿಯಾನಿ ಎಲೆ ಇತ್ತು, ಹಾಕ್ಕೊಂಡಿದ್ದೀನಿ. ಆಮೇಲೆ ಮಶ್ರೂಮನ್ನು ಹಾಕ್ಕೊಳ್ಬೇಕು. ಈಗ ಇದೆಲ್ಲ ಮಸಾಲೆ ಪೌಡರ್ಗಳನ್ನು ಹಾಕ್ಕೊಳ್ತೀನಿ. ಆವಾಗ ಸರಿಯಾಗಿ ಮಸಾಲೆ ಇಟ್ಕೊಳ್ಳುತ್ತೆ ಮಶ್ರೂಮ್ಗೆ. ಈಗ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಹಾಕ್ಕೊಳ್ತೀನಿ. ತುಂಬ ಈಸಿ ಇದೆ. ಎಷ್ಟು ಬೇಕಷ್ಟು ಗ್ರೇವಿಗೆ ನೀರು ಹಾಕ್ಕೊಳ್ಬೇಕು. ನಾನು ಮಿಕ್ಸರ್ ಜಾರನ್ನು ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತೀನಿ, ಯಾಕಂದರೆ ಸ್ವಲ್ಪ ಸಪ್ಪೆ ಅನ್ನಿಸ್ತು. ನಮ್ಮ ಮನೆಯವ್ರಿಗೆ ಸರಿಯಾಗಿರಬೇಕು ಖಾರ, ಉಪ್ಪು ಎಲ್ಲ. ಸ್ವಲ್ಪ ಹಾಕ್ಕೊಳ್ತೀನಿ. ಗೈಸ್, ಈಗ ಮುಚ್ಚಳ ಮುಚ್ಚಿ ಬೇಯಿಸಕ್ಕೆ ಇಟ್ಕೊಳ್ತೀನಿ. ಬೇಯ್ತಾ ಇದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ. ಗೈಸ್, ಈಗ ಚಪಾತಿ ಮಾಡ್ಕೊಡ್ತೀನಿ. ನೋಡಿ, ಹಿಟ್ಟು ಕಲಸಿಟ್ಟಿದ್ದೆ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಈ ರೀತಿಯಾಗಿ ನಾದ್ಕೊಳ್ಬೇಕು.
ಸ್ವಲ್ಪ ಹಿಟ್ಟು ಹಚ್ಕೊಳ್ತೀನಿ ಈ ರೀತಿ. ಸ್ಟವ್ ಆನ್ ಮಾಡಿ ಹಂಚು ಬಿಸಿ ಮಾಡ್ಕೊಳ್ತೀನಿ. ಗೈಸ್ ನೋಡ್ರಿ, ನಾ ಹಿಂಗೆ ಮಾಡೋದು ಚಪಾತಿನ. ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿಯಾಗಿ ಇದು 3 ಪದರಿನ ಚಪಾತಿ ಅಂತ ಹೇಳ್ತೀವಿ ನಾವು. ಇದನ್ನ ಎಷ್ಟು ಬೇಕಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು. ಗೈಸ್ ನೋಡಿ, ಚಪಾತಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಡ್ರೈ ಇದೆ ಮತ್ತು ಆಯಿಲ್ ಇಲ್ಲ. ಡಯಟ್ ಮಾಡೋಕ್ಕೆಲ್ಲ ಈ ರೀತಿ ಮಾಡ್ಬೋದು. ಹಾಗೆ ಮಶ್ರೂಮ್ ಗ್ರೇವಿ ಕೂಡ ರೆಡಿಯಾಗಿದೆ. ಹಾಯ್ ಗಾಯ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಊಟ ಮಾಡೋಣ. ಮಶ್ರೂಮ್ ಮಸಾಲ ಚಪಾತಿ ತುಂಬ ಚೆನ್ನಾಗಿದೆ. ಬನ್ನಿ ಊಟ ಮಾಡೋಣ. ಹೆಂಗಾಗಿದೆ? ಸೂಪರ್, ಚೆನ್ನಾಗಿತ್ತು. ಮಶ್ರೂಮ್ ಗ್ರೇವಿ. ಗಾಯ್ಸ್ ಎಲ್ಲರೂ ಬನ್ನಿ ಊಟಕ್ಕೆ. ಮೊಸರು ಮತ್ತು ಕುಕ್ಕುಂಬರ್ ಎಲ್ಲ ಹಾಕಿ ಒಂದು ಸಲಾಡ್ ಭಾಳ ಚೆನ್ನಾಗಿದೆ. ಲಿಂಬೆಹಣ್ಣು, ಆರೋಗ್ಯಕ್ಕೆ ಒಳ್ಳೆ ತಿನ್ನಿರಿ. ಯಾವುದು ಕೆಮಿಕಲ್ ಫುಡ್ ತಿನ್ಬೇಕು, ಒಳ್ಳೊಳ್ಳೆ ಆರೋಗ್ಯಕ್ಕೆ ಸಿಗುವಂತಾಗಬೇಕಂತ ಒಳ್ಳೊಳ್ಳೆ ತರಕಾರಿ ತಿನ್ನಿ. ನಾವು ನಮ್ಮ ಮಿಸ್ಸಸ್ ಜೋಡಿ ಮೇಲೆ ಊಟ ಕೂತ್ಕೊಂಡಿದ್ದೇವೆ. ನಮಗೋಸ್ಕರ ವೇಟ್ ಮಾಡ್ತಾಯಿದ್ರು. ನಾನು ಈ ಅಂಗಡಿ ವ್ಯಾಪಾರ ಮಾಡ್ಕೊಂಡು ಬಂದೆ. ನಮ್ಮದು ವೆಜಿಟೇಬಲ್ ಶಾಪ್ ಇದೆ. ಫ್ರೆಶ್ ತರಕಾರಿ, ಒಳ್ಳೆ ಊಟ. ನಮ್ಮ ಅಂಗಡಿದೆ ತರಕಾರಿಯನ್ನು ನಾವು ಅಡುಗೆ ಮಾಡಿ ಊಟ ಮಾಡಿ. ಹಾಂ, ಇದೆಲ್ಲ ತುಂಬ ಚೆನ್ನಾಗಿದೆ. ಮೊಸರು, ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಮೊಸರು ಚೆನ್ನಾಗೈತಿ. ಮಶ್ರೂಮ್ ತುಂಬ ಚೆನ್ನಾಗಿದೆ ಟೇಸ್ಟು. ಗೈಸ್ ನೋಡಿದ್ರಲ್ಲ, ನನ್ನೊಂದು ಸಿಂಪಲ್ ರೆಸಿಪಿ ತೋರಿಸಿದ್ದೀನಿ ಇವತ್ತು. ಹಾಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ, ನೀವೆಲ್ಲ ಸಪೋರ್ಟ್ ಮಾಡಿ. ಮತ್ತು ನಮ್ಮನೇಲಿ ಈ ರೆಸಿಪಿ ತುಂಬ ಇಷ್ಟಪಟ್ಕೊಂಡು ಊಟ ಮಾಡಿದ್ದಾರೆ. ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಪೋರ್ಟ್ ಮಾಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಈ ಲಕ್ಷ್ಮೀ ಪ್ರಕಾಶ್ ಮಾಡುವ ಅಂತ ಧನ್ಯವಾದಗಳು.